ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡ ಒತ್ತುವರಿದಾರರಿಗೆ ಶಾಕ್ ಅನ್ನ ಬಿಬಿಎಂಪಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಆಯ್ತು. ಬಟ್ ಇದು ಸರಿಯಲ್ಲ, ಅನ್ಯಾಯ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಅವರೇ ಶಾಕ್ ಆಗುವಂತಹ ಡೀಟೇಲ್ಸ್, ಅಧಿಕಾರಿಗಳ ಸರ್ವೆಯಲ್ಲಿ ಶಾಕಿಂಗ್ ಡೀಟೇಲ್ಸ್ ಸಿಗ್ತಾ ಇದೆ. 6 ತಿಂಗಳ ಹಿಂದೆ ಕೋಗಿಲು ಲೇಔಟ್ಗೆ ಬಂದಿದ್ದ ಕುಟುಂಬಗಳ ಸಂಖ್ಯೆ 76. ಕಳೆದ 6 ತಿಂಗಳಿಂದ ಹೊಸದಾಗಿ ವಲಸೆ ಬಂದ ಕುಟುಂಬಗಳ ಸಂಖ್ಯೆನೇ 76. ಒಂದೊಂದು ಕುಟುಂಬದಲ್ಲಿ 4-5 ಜನ ಅಂತ ಆವರೇಜ್ ಇಟ್ಕೊಂಡ್ರು ಎಷ್ಟು ಜನ ಲಾಸ್ಟ್ 6 ತಿಂಗಳ ಹಿಂದೆ ಬಂದಿದ್ರು ಅನ್ನೋದ್ರ ಲೆಕ್ಕಾಚಾರ. ಅಲ್ಲಿ ಯಾರನ್ನೇ ಮಾತಾಡ್ಸಿದ್ರು, ಈ ಲಿಸ್ಟ್ ಹೊರ ಬೀಳೋಕ್ಕೂ ಮುಂಚೆ ನೀವು ಯಾರನ್ನ ಮಾತಾಡ್ಸಿದ್ರು, ಯಾರಿಗೆ ಮೈಕ್ ಹಿಡಿದ್ರು, ಎಲ್ಲರೂ ಹೇಳ್ತಾ ಇದ್ದಿದ್ದು ನಾವು 20 ವರ್ಷದಿಂದ ಇದ್ದವ್ರು ಸಾರ್, 25 ವರ್ಷದಿಂದ ಇದ್ದವ್ರು ಸಾರ್ ಅಂತ. ಬಟ್ ಡಾಕ್ಯುಮೆಂಟ್ಸ್ ಕೊಟ್ರಪ್ಪ ಅಂದ್ರೆ ಯಾರು ಕೂಡ ಕರೆಕ್ಟ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿರ್ಲಿಲ್ಲ. ಸರ್ಕಾರ ಕೂಡ ಸರ್ವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇನ್ಸ್ಟಾಲ್ಮೆಂಟ್ ಅಲ್ಲಿ ಮೊದಲ ಹಂತದಲ್ಲಿ ಇಂತಿಷ್ಟು, ಎರಡನೇ ಹಂತದಲ್ಲಿ ಇಂತಿಷ್ಟು ಅಂತ ಫಿಲ್ಟರ್ ಮಾಡ್ತೀವಿ ಅಂತ. ಈಗ ನೋಡಿದ್ರೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಅಚ್ಚರಿಯ ಅಂಶಗಳು ಗೊತ್ತಾಗ್ತಾ ಇರೋದು. 6 ತಿಂಗಳ ಹಿಂದೆ ಆಲ್ಮೋಸ್ಟ್ 76 ಕುಟುಂಬಗಳು ಬಂದಿದ್ವು ಅಂತ. 76 ಕುಟುಂಬಗಳು ಬಂದಿದ್ದು ಹೇಗೆ? ನೆಟ್ವರ್ಕ್ ಯಾವುದದು? ಒಟ್ಟೊಟ್ಟಿಗೆ ಇಷ್ಟಿಷ್ಟು ವಲಸೆ ಆಗುತ್ತೆ ಅಂದರೆ ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು ಅವ್ರನ್ನ? ಒಂದು ಪ್ರಶ್ನೆ. ಎರಡನೇದು, 6 ತಿಂಗಳಲ್ಲೇ ಯಾರ ಕೈಯಲ್ಲಿ ನೋಡಿ ನೀವು, ಎಲ್ಲರ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ. ಪ್ಯಾನ್ ಕಾರ್ಡ್ ತೋರಿಸ್ತಾರೆ, ರೀಸೆಂಟ್ಲಿ ಜನರೇಟೆಡ್ ಪ್ಯಾನ್ ಕಾರ್ಡ್ಸ್ ಅವೆಲ್ಲವೂ ಕೂಡ ನಾವು ರಾ ಫುಟೇಜಸ್ಸನ್ನು ನೋಡ್ತಾ ಇದ್ವಿ. ಲಾಸ್ಟ್ ಟೈಮ್ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಗ ಯಾವ್ಯಾವ ಟೈಮಲ್ಲಿ ಆಗಿದ್ದು, ಏನು ಹೆಸರು, ಫಲಾನುಭವಿಗಳದ್ದು ಅಂತ ನೋಡಿದ್ರೆ ರೀಸೆಂಟ್ ಡಾಕ್ಯುಮೆಂಟ್ಸು. ಇವ್ರ ಬಾಯಲ್ಲಿ ಬಂದರೆ 28 ವರ್ಷ ಅಂತಾರೆ. 28 ವರ್ಷದಿಂದ ಒಂದು ಬೇಸಿಕ್ ಡಾಕ್ಯುಮೆಂಟು ಮಾಡ್ಕೊಂಡಿರಲಿಲ್ವಾ, ಇವಾಗ ಯಾಕೆ ಮಾಡ್ಕೊಂಡ್ರು ರೀಸೆಂಟಾಗಿ ಅನ್ನುವಂಥ ಅನುಮಾನ ಇತ್ತು. ಆಮೇಲೆ ಕಾರ್ಯಾಚರಣೆ ಟೈಮ್ನಲ್ಲೂ ಕೂಡ ನಾವು ಆ ಫುಟೇಜಸ್ಸನ್ನು ನೋಡಿದಾಗ, ರಾ ಫುಟೇಜಸ್ ಅಗೇನ್, ಹಸಿ ಗೋಡೆಗಳಿದ್ವು. ತೀರಾ ರೀಸೆಂಟ್ ಕನ್ಸ್ಟ್ರಕ್ಷನು ಮತ್ತು ಹಳೆ ಕನ್ಸ್ಟ್ರಕ್ಷನ್ದು ಬಿಲ್ಡಿಂಗ್ಗಳ ಐಡಿಯಾ ನಮಗಂತೂ ಒಂದು ಅಂದಾಜಿರುತ್ತಾ? ನಾವೇನು ಸಿವಿಲ್ ಇಂಜಿನಿಯರ್ಸ್ ಅಲ್ಲ, ಬಟ್ ಅಂದಾಜಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಲೋಕೇಶ್, 76 ಕುಟುಂಬಗಳ ದಿಢೀರ್ ವಲಸೆ ಯಾವ ನೆಟ್ವರ್ಕ್ನಿಂದ ಆಯಿತು ಅನ್ನೋದು ಒಂದು ಪ್ರಶ್ನೆ ಬರಬೇಕು. ಸಮಗ್ರವಾಗಿ ತನಿಖೆ ಆಗಬೇಕು. ಕೇವಲ ಇಲ್ಲಿ ಮನೆ ಕಲ್ಪಿಸ್ಕೊಡೋದು ಮಾತ್ರ ಒಂದು ಆದ್ಯತೆಯಾಗಿ ಸರ್ಕಾರ ಇಟ್ಕೊಂಡಿದೆ. ಇಷ್ಟಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಲಸೆ ತಗೊಂಡು ಬರ್ತಾ ಇದ್ರು ಅಂದರೆ ದೊಡ್ಡ ನೆಟ್ವರ್ಕ್ ಇಲ್ಲಿ ಕೆಲಸ ಮಾಡಿದೆ ಅನ್ನೋದು ಸ್ಪಷ್ಟ. ಖಂಡಿತ ವಲಸೆ ಬರಲಿಕ್ಕೆ ಪ್ರಮುಖವಾಗಿ ಖಾಸಗಿ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನುಮಾನಾಸ್ಪದದ ಮೇರೆಗೆ ಯಾರು ದುಡ್ಡು ತೆಗೆದುಕೊಂಡು ಇವರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ ಎನ್ನುವಂಥ ದೂರೇ ಅಧಿಕಾರಿಗಳು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಈಗ 4 ಜನರ ಮೇಲೆ FIR ಆಗಿರುವಂಥದ್ದು. 2 ಬಂಧನ ಆಗಿದೆ. ವಾಸಿಂ ಮತ್ತು ವಿಜಯ್ ಎನ್ನುವಂಥವ್ರು, ಅವರು ಕಳೆದ 1.5 ವರ್ಷಗಳಿಂದ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಬೇರೆ ಕಡೆಯಿಂದ ಬಂದವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರಿಗೆ ಮನೆಗಳನ್ನು ಕೊಡ್ತಾ ಇದ್ರು ಎನ್ನುವಂಥದ್ದು. ಆಗಿದ್ರೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಬಡಾವಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈ ಖಾಸಗಿ ವ್ಯಕ್ತಿಗಳಿಗೆ ಆಗಲಿ ಹೇಗೆ ಸಾಧ್ಯ ಆಯಿತು? ಅವರಿಗೆ ಯಾರು ಸಪೋರ್ಟ್ ಮಾಡಿದ್ರು ಎನ್ನುವಂಥದ್ದು. ಜೊತೆಗೆ ಈ ಬಂದಂಥ ವಲಸೆ ಬಂದಂಥವರಿಂದನೂ ಕೂಡ ಲಕ್ಷ ದುಡ್ಡನ್ನು ಇಸ್ಕೊಂಡು ಅವ್ರು ಕೊಟ್ಟಿದ್ದಾರೆ ಮತ್ತು ಅವ್ರಿಗೆಲ್ಲ ಕೂಡ ಡಾಕ್ಯುಮೆಂಟ್ ಮಾಡಿಸ್ಕೊಟ್ಟಿದ್ದಾರೆ ಎನ್ನುವಂಥ ಅನುಮಾನಗಳು ಕೂಡ ಕಾಣ್ತಾ ಹೋಗ್ತಾ ಇದೆ. ಒಂದೇ ಕುಟುಂಬದಲ್ಲಿ 2 ಬಳಿ ರೇಷನ್ ಕಾರ್ಡ್ಗಳು ಬರ್ತಾ ಇದೆ, ಆಧಾರ್ ಕಾರ್ಡ್ಗಳು ಬರ್ತಾ ಇದೆ ಅಂತಂದರೆ ಅಲ್ಲಿಗೆ ಯಾರು ಡಾಕ್ಯುಮೆಂಟ್ ಮಾಡಿಸ್ಕೊಟ್ರು, ಎಲ್ಲ ದಾಖಲಾತಿಗಳನ್ನು ಮಾಡಿಸ್ಕೊಟ್ಟೆ ಅವ್ರ ಹತ್ರ ಹಣವನ್ನು ಪಡೆದುಕೊಂಡು ಮನೆಗಳನ್ನು ಕೊಟ್ಟಿದ್ರ ಎನ್ನುವಂಥ ಅನುಮಾನ ಕೂಡ ಮೂಡ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇಷ್ಟು ಜನ ವಲಸೆ ಬರಲಿಕ್ಕೆ ಹೇಗೆ ಕಾರಣ, ಜೊತೆಗೆ ಈ ಅನಧಿಕೃತ ಬಡಾವಣೆ ನಿರ್ಮಾಣ ಆಗಲಿಕ್ಕೆ ಹೇಗಾಯಿತು, ಮತ್ತು ಎಷ್ಟೆಲ್ಲ ದುಡ್ಡನ್ನು ಅವರಿಂದ ವಸೂಲಿ ಮಾಡಿಕೊಂಡು ಇವರು ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡಿದ್ರು ಅಂತೇಳಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಈಗ ಅಧಿಕಾರಿಗಳ ದೂರನ್ನು ಕೊಟ್ಟಿರುವಂಥದ್ದು. ಒಂದಂತೂ ಸತ್ಯ, ಇಲ್ಲಿ ಏನು 256 ಮನೆಗಳಿದ್ದಾವೆ ಅಂತ ಏನು ಹೇಳ್ತಾ ಇದ್ರು, ಅಧಿಕಾರಿಗಳ ಸರ್ವೆಯಲ್ಲಿ ಬಯಲಾಗಿರುವಂಥದ್ದೇ ಬರೀ 119 ಮನೆಗಳು. 119 ಮನೆಗಳ ಪೈಕಿ ಅದರಲ್ಲಿ ಅರ್ಧಕ್ಕರ್ಧ ಜನ ಹೊರಗಡೆಯಿಂದ ಬಂದಂಥವ್ರು, 76 ಜನ ವಲಸೆ ಬಂದಂಥವ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 37 ಮಂದಿ ಅಷ್ಟೇ ಅರ್ಹರು ಎನ್ನುವಂಥದ್ದು ಡೀಟೇಲ್ಸ್ ಸಿಕ್ಕಿದ್ದು. ಆ ಲಿಸ್ಟನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳಿಸ್ತಾರೆ. ಆ 37 ಜನರಿಗೂ ಕೂಡ ಮನೆಗಳನ್ನು ಕೊಡಬೇಕು ಅಂತಂದರೆ ಅವರ ದಾಖಲಾತಿಗಳನ್ನು ಕೂಡ ಪೊಲೀಸ್ ವೆರಿಫಿಕೇಷನನ್ನು ಮಾಡ್ತಾ ಇದ್ದು, ಪೊಲೀಸ್ ವೆರಿಫಿಕೇಷನ್ ಆದ ಬಳಿಕವೇ ಅವರಿಗೆ ಮನೆ ವಿತರಣೆ ಮಾಡಲಿಕ್ಕೆ ಮುಂದಾಗ್ತದೆ. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸ್ ವೆರಿಫಿಕೇಷನ್ ಜೊತೆಗೆ ಯಾರು ನಮ್ಮವರಲ್ಲ ಅವ್ರನ್ನ ಡಿಪೋರ್ಟ್ ಕೂಡ ಮಾಡಿಸ್ಬೇಕು. ಡಿಪೋರ್ಟ್ ಯಾರನ್ನು ಮಾಡಿಸ್ತಾರೆ ಅಂದರೆ ಇಲ್ಲೀಗಲ್ ಆಗಿ ದೇಶದ ಒಳಗೆ ನುಸುಳಿರುವಂತಹ ಅಕ್ರಮ ಬಾಂಗ್ಲಾದೇಶರಾದರೂ ಇರ್ಬೋದು, ರೋಹಿಂಗ್ಯಾ ಮುಸ್ಲಿಮರಾದರೂ ಆಗಿರ್ಬೋದು, ಡಿಪೋರ್ಟ್ ಮಾಡೋ ಕೆಲಸ ಆಗಬೇಕು. ಆ ಲೆಕ್ಕವನ್ನು ಸಾರ್ವಜನಿಕರಿಗೆ ಕೊಡಬೇಕು. ಅತ್ಯಗತ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಇದು ಒಂದು. ಎರಡನೇದು, ಇಷ್ಟೆಲ್ಲ ಅಕ್ರಮ ಮಾಡಿದಂತಹ ವ್ಯಕ್ತಿಗಳು, ಆ ಕಿಂಗ್ ಪಿನ್ಗಳು
ಆ ಡೀಟೇಲ್ಸ್ ಅನ್ನು ಈಗ ನೋಡ್ತಾ ಹೋಗೋಣ. ಈ ಕೆಲಸ ಎಲ್ಲ ಮುಂಚೆ ಆಗ್ಬೇಕಾಗಿತ್ತು, ಬಟ್ ಇಷ್ಟು ನಿಧಾನಕ್ಕೆ ಯಾಕಾಯ್ತು ಗೊತ್ತಿಲ್ಲ ನಮಗೆ.